ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು ಕನ್ನಡ ವ್ಯಾಕರಣದ ಬಹಳ ಮುಖ್ಯವಾದ ವಿಷಯವಾದ ತತ್ಸಮ ಮತ್ತು ತದ್ಭವ ಪದಗಳನ್ನು ತಿಳ್ಕೊಳ್ಳೋಣ. ಸೊ ಈ ಲಿಸ್ಟನ್ನು ನಾನಿಲ್ಲಿ ಬರೆದಿದ್ದೀನಿ. ಸೊ ನನ್ನ ಒಂದು ಹಿಂದಿನ ವೀಡಿಯೋಸಲ್ಲಿ ತತ್ಸಮ ತದ್ಭವಗಳಿಗೆ ರಿಲೇಟೆಡ್ ಆಗಿ ಈಸಿಯಾಗಿ ಐಡೆಂಟಿಫೈ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿಬಿಟ್ಟು ಕೆಲವೊಂದು 23 ರೂಲ್ಸ್ಗಳನ್ನು ಹೇಳಿಕೊಟ್ಟಿದ್ದೆ. ಸೊ ಅದರ ಒಂದು ಬೇಸಿಸ್ ಮೇಲೆ ಈ ದಿನ ನಾವು ಒಂದು ಲಿಸ್ಟನ್ನೇ ನೋಡೋಣ. ತತ್ಸಮದಿಂದ ತದ್ಭವಕ್ಕೆ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ ಹೇಳಿಬಿಟ್ಟು. ಸೊ ನಮಗೆಲ್ಲರಿಗೂ ಗೊತ್ತುಂಟು ತತ್ಸಮ ಅಂತ ಅಂದರೆ ಸಂಸ್ಕೃತ ಭಾಷೆಯಿಂದ ಯಾವುದೇ ಬದಲಾವಣೆ ಇಲ್ಲದೆ ಕನ್ನಡಕ್ಕೆ ಬಂದ ಪದಗಳನ್ನು ನಾವು ತತ್ಸಮ ಅಂತ ಹೇಳ್ತೀವಿ ಅಂತ ಹೇಳಿಬಿಟ್ಟು. ಅದೇ ತದ್ಭವ ಅಂತ ಅಂದರೆ ಸಂಸ್ಕೃತ ಪದಗಳು ಕಾಲಕ್ರಮೇಣ ಬದಲಾವಣೆಗೊಂಡು ಕನ್ನಡದಲ್ಲಿ ಹೊಸ ರೂಪ ಪಡೆದ ಪದಗಳನ್ನು ನಾವು ತದ್ಭವ ಪದಗಳು ಅಂತ ಹೇಳ್ತೀವಿ. ಸೊ ಹಿಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ. ಇಲ್ಲಿ ಲಿಸ್ಟ್ ಇದೆ. ಸೊ ಬನ್ನಿ ನೋಡೋಣ. ಇಲ್ಲಿ ತತ್ಸಮ ತದ್ಭವಗಳು, ತತ್ಸಮ ಈ ಕಡೆ ಬರೆದಿದ್ದೀನಿ, ಅದಕ್ಕೆ ತದ್ಭವ ಇಲ್ಲಿದೆ. ಇಲ್ಲಿ ಸಿಂಪಲ್ ಆಗಿ ಛ ಅಂತ ಹೇಳಿ ತತ್ಸಮ ಅಂತ, ತದ್ಭವಕ್ಕೆ ದ್ಭ ಅಂತ ಕೊಟ್ಟಿದ್ದೀನಿ. ಸೊ ಬನ್ನಿ ನೋಡೋಣ. ಅಕ್ಷರ ತದ್ಭವ ಅಕ್ಕರ, ಅಂಕುಶ ಅಂಕುಸ. ನಾನು ಹೇಳಿದ್ದೆ ಅಲ್ಲಿ ರೂಲ್ಸು ಶ ಇದ್ದಾಗ ಸ ಆಗತ್ತೆ ಅಂತಬಿಟ್ಟು ಅದೇ ರೂಲ್ಸ್ ಇಲ್ಲಿ ಅಪ್ಲೈ ಆಗಿರೋದು. ಅದ್ಭುತ ಅದ್ಭುತ, ಸಂಯುಕ್ತ ಅಕ್ಷರ ಬಿಡಿ ಬಿಡಿ ಆಗತ್ತೆ ಅನ್ನೋ ರೂಲ್ ನೋಡಿದ್ವಲ್ಲ, ಆ ರೂಲ್ ಅದ್ಭುತ. ಅಂಕಣ ಅಂಗಣ. ನಿಮಗೆ ಕಂಪ್ಲೀಟ್ ಡೀಟೇಲ್ ಬೇಕು ತತ್ಸಮದಿಂದ ತದ್ಭವ ಅಂತಂದರೆ ನೀವು ನನ್ನ ಒಂದು ಪ್ಲೇ ಲಿಸ್ಟಿಗೆ ಹೋಗಿ ನೋಡಿದ್ರೆ ನಿಮಗೆ ಕಂಪ್ಲೀಟ್ ರೂಲ್ಸ್ಗಳು ಸಿಗುತ್ತೆ. 23 ರೂಲ್ಸ್ಗಳನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂಕಣ ಅಂಗಣ, ಕ ಇದ್ದಾಗ ಗ ಬಂದಿದೆ ನೋಡಿ. ಅಗ್ನಿ ಅಗ್ಗಿ, ಅಟವಿ ಅಡವಿ, ಅರ್ಕ ಎಕ್ಕ, ಅಶೋಕ ಅಸುಗೆ, ಅಮೃತ ಅಮರ್ದು, ಅಶ್ರದ್ಧೆ ಅಸಡ್ಡೆ, ತದ್ಭವ ಅಸಡ್ಡೆ. ಈಗ ಆಕಾಶ ಆಗಸ, ಆಶಾ ಆಸೆ, ಆಶ್ಚರ್ಯ ತದ್ಭವ ಅಚ್ಚರಿ, ಆರ್ಯ ಅಜ್ಜ, ಉದ್ಯೋಗ ಉಜ್ಜುಗ, ಋಷಿ ರಿಸಿ. ಮೊದಲನೇ ರೂಲ್ ರು ಇದ್ದಾಗ ರಿ ಆಗತ್ತೆ ಅಂತ ಕೊಟ್ಟಿದ್ವಲ್ವಾ, ಋಣ ರಿಣ. ಅದೇ ಇಲ್ಲಿ ಕವಿ ಕಬ್ಬಿಗ, ಕಥಾ ಕತೆ, ಮಹಾಪ್ರಾಣ ಇದ್ದಾಗ ಅಲ್ಪ ಪ್ರಾಣ ಆಗತ್ತೆ ಅಂದ್ವಲ್ಲ ಅದು ಕಥಾ ಕತೆ. ಕ್ರಕಚ ಗರಗಸ, ಕ್ರಕಚ ಗರಗಸ. ಓಕೆ, ನೆಕ್ಸ್ಟ್ ನೋಡೋಣ. ಕರ್ನಾಟ ತದ್ಭವ ಕನ್ನಡ, ಕಾವ್ಯ ಕಬ್ಬ, ಕರ್ತರಿ ಕತ್ತರಿ, ಕುಬ್ಜ ಕುಳ್ಳ ಅಥವಾ ಕುಬುಜ, ಕೀರ್ತಿ ಕೀರುತಿ, ಕಾರ್ಯ ಕಜ್ಜ, ಕುಠಾರ ಕೊಡಲಿ ತದ್ಭವ ಕ್ಷೀರ ಕೀರ, ಕಸ್ತೂರಿ ಕತ್ತುರಿ, ಕಳ್ತೆ ಕತ್ತೆ, ಕುರ್ವಾಸ ಕನ್ನೆ ತದ್ಭವ ಕನ್ನೆ, ಕ್ಷಾರ ತತ್ಸಮಕ್ಕೆ ತದ್ಭವ ಕಾರ. ಓಕೆ, ನೆಕ್ಸ್ಟ್ ನೋಡೋಣ. ತತ್ಸಮ ಕುದಾಲಕ್ಕೆ ತದ್ಭವ ಗುದ್ದಲಿ, ಕಸ್ತುಂಬರಿ ಕೊತ್ತಂಬರಿ. ಇಲ್ಲಿ ನೋಡ್ಬೋದು ಕೊತ್ತಂಬರಿ ಅನ್ನೋದು ತದ್ಭವ, ಅದಕ್ಕೆ ತತ್ಸಮ ಕಸ್ತುಂಬರಿ. ಕುಮಾರ ಕುವರ. ನಿಮಗೆ ಎಕ್ಸಾಮ್ಸಲ್ಲಿ ತತ್ಸಮ ಕೇಳಿ ತದ್ಭವ ಕೊಡ್ಬೋದು, ತದ್ಭವ ಕೊಟ್ಟು ತತ್ಸಮವನ್ನು ಕೇಳಬಹುದು. ಸೊ ಎರಡಕ್ಕೂ ನಾವು ಪ್ರಿಪೇರ್ ಆಗಿರಬೇಕು. ಖನಿ ಗಣಿ, ಖಡ್ಗ ಖಡುಗ, ಗ್ರಂಥಿ ಗಂಟು, ಗೃಹ ಗೇಹ, ಘಟಕ ಗಡಿಗೆ, ಘಟಿಕ ಗಳಿಗೆ, ಘಂಟೆ ಗಂಟೆ, ಚಂದ್ರ ಚಂದಿರ, ಚತುರಕ್ಕೆ ತದ್ಭವ ಚದುರ ಚದುರ. ಚತುರ ಅನ್ನೋದು ತತ್ಸಮ, ತದ್ಭವ. ಓಕೆ, ನೆಕ್ಸ್ಟ್ ನೋಡೋಣ. ಚರ್ಮಪಟ್ಟಿಕ ಚಮ್ಮಟಿಗೆ, ಚೂರ್ಣ ಸುಣ್ಣ, ಜಲ ಜಳ, ಜಟ ಜಡೆ ಅಥವಾ ಜಟಿ ಅಂತಾರೆ, ಜನ್ಮ ಜನುಮ, ಜ್ಯೋತ್ಸ್ನ ಜೊನ್ನ, ಜ್ಯೋತಿಷ್ಯ ತತ್ಸಮ ವರ್ಡು, ಅದಕ್ಕೆ ತದ್ಭವದಲ್ಲಿ ಜೋಯಿಸ, ತಟ ದಡ, ಸ್ಥಾನ ತಾಣ, ತ್ಯಾಗ ಚಾಗ, ದಿಶಾ ದೆಸೆ, ದೀಪಿಕಾ ದೀವಿಗೆ. ನೆಕ್ಸ್ಟ್ ದ್ವಿತೀಯ
ಬಿದಿಗೆ ಬಹಳ ಕಡೆ ಕೇಳಿದ್ದಾರೆ. ತತ್ಸಮ ದ್ವಿತೀಯಕ್ಕೆ ತದ್ಭವ ಏನು ಅಂತ. ಬಿದಿಗೆ. ದೀಪಾವಳಿ ದೀವಳಿಗೆ. ದುಃಖ ದುಃಖ ಅಥವಾ ದುಗುಡ. ದೃಷ್ಟಿ ದಿಟ್ಟಿ, ಇದು ಸಹ ಬಹಳ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ. ದ್ಯೂತ ಜೂಜು. ದೇವಕುಲ ದೇಗುಲ. ಧರ್ಮ ತದ್ಭವ ದಮ್ಮ. ಧ್ವನಿ ದನಿ. ಧ್ಯಾನ ಜಾನ. ದೀಕ್ಷೆ ದಿಕ್ಕೆ. ನಿದ್ರಾ ನಿದ್ದೆ. ನಿತ್ಯ ನಿಚ್ಚ. ಎಲ್ಲ ರೀತಿಯ ಎಕ್ಸಾಮ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, SLC ಎಕ್ಸಾಮ್ ಇರಬಹುದು, ಸೊ ಟೆಟ್ ಎಕ್ಸಾಮ್ ಆಗಿರ್ಬೋದು, ಯಾವುದೇ ಎಕ್ಸಾಮ್ಸ್ಗಳಲ್ಲಿ ತತ್ಸಮ ತದ್ಭವಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಕ್ವಶನ್ ಇದ್ದೇ ಇರುತ್ತೆ, 1 or 2 ಕ್ವಶನ್ ಇದ್ದೇ ಇರುತ್ತೆ ಫ್ರೆಂಡ್ಸ್. ಹಾಗಾಗಿಬಿಟ್ಟು ಈ ವಿಡಿಯೋನ ಹಾಗೆ ಒಂದ್ಸಲಿ ಹಾಗೆ ತಿರುಗಿಸ್ಬಿಡಿ. ಸೊ ಡೆಫಿನೆಟ್ಲಿ ಇದರೊಳಗಡೆ ಯಾವುದಾದ್ರೂ 1 ಅಥವಾ 2 ಸಿಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ನೋಡೋಣ. ನಿತ್ಯ ನಿಚ್ಚ ಆಗಿತ್ತು. ನೇತ್ರ ನೇತೆ. ಪದ್ಮ ಪದುಮ ಪದುಮ. ಪಕ್ಷಿ ಹಕ್ಕಿ ಅಥವಾ ಪಕ್ಕಿ. ಪ್ರಸಾದ ಹಸಾದ. ಪರ್ವ ಹಬ್ಬ. ಪರ್ವ ತತ್ಸಮ, ಅದಕ್ಕೆ ತದ್ಭವ ಹಬ್ಬ. ಹಬ್ಬ ಅನ್ನೋ ಪದ ತತ್ಸಮದಿಂದ ಹುಟ್ಟಿ ಬಂದಿರುವಂಥದ್ದು. ಪರ್ವ ಅನ್ನೋ ತತ್ಸಮದಿಂದ ಹುಟ್ಟಿ ಬಂದಂತಹ ಪದ ಹಬ್ಬ ಆಗಿದೆ. ಬ್ರಹ್ಮ ಬೊಮ್ಮ. ಪ್ರತಿ ಪಡಿ. ಭ್ರಮಣ ಬವಣೆ. ಪತಿವೃತೆ ಹದಿಬದೆ. ಭಕ್ತಿ ಬಕುತಿ. ಪ್ರವಾಳ ಹವಳ. ವೈಶಾಖ ಬೇಸುಗೆ. ಪೃಥ್ವಿ ಪೊಡವಿ. ಭೂಮಿ ಭುವಿ. ಪಾದುಕ ಹಾವುಗೆ. ಭಿಕ್ಷಾ ಬಿಕ್ಕೆ. ಪುಸ್ತಕ ಹೊತ್ತುಗೆ. ಭಾಷಾ ಬಾಸೆ. ಪೂರ್ಣಮ ಹುಣ್ಣಿಮೆ. ಮೃಗ ಮಿಗ. ಮೃಗ ಮಿಗ. ಫಲಕ ಹಲಗೆ. ಮಲ್ಲಿಕಾ ಮಲ್ಲಿಗೆ. ಪಶು ಹಸು. ಮೃತ್ಯು ಮಿತ್ತು. ಮೃತ್ಯು ಮಿತ್ತು. ಓಕೆ, ನೆಕ್ಸ್ಟ್ ನೋಡೋಣ. ಮುಖ ತದ್ಭವ ಮೊಗ. ಮುಕ್ತಿ ಮುಕುತಿ. ಯಶ ಜಸ. ಯಮಕ್ಕೆ ತದ್ಭವ ಜವ. ಮೂಕ ಮೂಗ. ಯಾತ್ರೆ ಜಾತ್ರೆ. ಮುಕ್ತ ಮುತ್ತು. ಯುದ್ಧ ಜುದ್ಧ. ಯಂತ್ರ ಜಂತ್ರ. ಯೋಗಿ ಜೋಗಿ. ವೇಗ ಬೇಗ. ನೋಡಿದ್ರಾ, ನಾವು ಬೇಗ ಅಂತ ಆಡು ಮಾತಿನಲ್ಲಿ ನಮ್ಮ ಒಂದು ದಿನನಿತ್ಯದ ಭಾಷೆಯಲ್ಲಿ ಬೇಗ ಅಂತ ಹೇಳ್ತೀವಿ. ಬಟ್ ಬೇಗದರ ಒಂದು ತತ್ಸಮ ಪದ, ಸಂಸ್ಕೃತ ಪದ ಯಾವುದಪ್ಪ ಅಂತಂದರೆ ವೇಗ. ವೇಗದಿಂದ ಬೇಗ ಅನ್ನೋದು ಹುಟ್ಕೊಂಡಿದೆ. ಓಕೆ, ಯೌವನ ಜೌವನ. ವಿಷ ಬಿಸ. ರತ್ನ ರನ್ನ. ವ್ಯಾಕರಣ ಬಾಗರಣ. ರಾಜ ರಾಯ. ವರ್ತಿ ಬತ್ತಿ. ರಾಕ್ಷಸ ರಕ್ಕಸ. ವಿದ್ಯಾಧರ ಬಿಜ್ಜೋದರ. ಲಕ್ಷ್ಮಿಗೆ ಲಕುಮಿ. ಸಂಸ್ಕೃತ, ಇಲ್ಲಿ ನೋಡ್ರಿ, ಸಂಸ್ಕೃತ ಅನ್ನೋ ಪದದ ತದ್ಭವ ಏನಂತಂದರೆ ಸಕ್ಕದ. ಬಹಳ ಸಲ ಕೇಳಿದ್ದಾರೆ ಈ ಒಂದು ವರ್ಡು. ಸಂಸ್ಕೃತ ಸಕ್ಕದ. ಯಜ್ಞ ಜನ್ನ. ಲೋಕ ಲೋಗ. ವರ್ಣಕ್ಕೆ ಬಣ್ಣ ತದ್ಭವ. ಓಕೆ, ನೆಕ್ಸ್ಟ್ ನೋಡೋಣ. ಸೊ ಸುಮಾರು 150 ತತ್ಸಮ ತದ್ಭವಗಳ ಲಿಸ್ಟ್ ಇದೆ ಇಲ್ಲಿ. ವರ್ಷ ವರುಸ ಬರಿಸ. ಶರ್ಕರ, ಇದು ಬಹಳ ಸಲ ಕೇಳಿದ್ದಾರೆ. ಸಕ್ಕರೆ. ವಸತಿ ಬಸದಿ. ಶೃಂಗಾರ ಸಿಂಗರ. ವ್ಯಸನ ಬೆಸನ. ಶೂನ್ಯ ಸೊನ್ನೆ. ವ್ಯವಸಾಯ ಬೇಸಾಯ. ಶ್ರೀ ಸಿರಿ ತದ್ಭವ. ವೃಷಭ ಬಸವ. ಶೃಂಖಲ ಸಂಕೋಲೆ. ನೆಕ್ಸ್ಟ್ ವ್ಯಾಘ್ರ ಬಗ್ಗ. ಸಂಸ್ಕೃತ ಸಕ್ಕದ. ವೇತ್ರ ಬೆತ್ತ. ಸಂಧ್ಯಾ ಸಂಜೆ. ವ್ಯಾಧ ಬಿಯದ. ಬಿಯದ ಅನ್ನೋದು ತದ್ಭವ. ಸಂಜ್ಞೆ ಸನ್ನೆ.
ವಿಧಿ ಬಿದಿ, ಸಿಂಹ ಸಿಂಗ, ತದ್ಭವ ಸಿಂಗ. ವಿದ್ಯಾ ಬಿಜ್ಜೆ, ಬಹಳ ಸಲಿ ಬಂದಿದೆ ಇದು, ವಿದ್ಯಾ ಬಿಜ್ಜೆ. ಸ್ನೇಹ ನೇಹ, ವೀರ ಬೀರ, ಹಂಸ ಅಂಚೆ, ಶಬ್ದ ಶಬುದ, ಹರ್ಷ ಹರುಷ, ಹರ್ಷ ಹರುಷ. ನೆಕ್ಸ್ಟ್ ನೋಡೋಣ. ಸ್ಫಟಿಕ, ಪಳಿಕು ಅಥವಾ ಪಳಿಗೆ ಅಂತಾರೆ. ಸಾಮಂತ, ಸಾವಂತ, ತದ್ಭವ. ಶಿರ ಸಿರ. ಸೌಭಾಗ್ಯ, ಸೊಗಸು. ಹಿಮ ಹಿವ. ಸ್ವರ್ಗ ಸಗ್ಗ, ಸಹಸ್ರ ಸಾಸಿರ. ಕ್ಷಣ ಚಣ, ತದ್ಭವ ರೂಪ ಚಣ, ಜ್ಞಾನ ಜಾನ. ಶ್ರೀಮಂತ ಸಿರಿವಂತ, ಶ್ರೀಮಂತ ಸಿರಿವಂತ. ಸೊ ಒಂದನ್ನು ಮಾತು ನೆನಪಿಟ್ಕೊಳ್ಳಿ, ಇದನ್ನು ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ 150 ತತ್ಸಮ ತದ್ಭವಗಳನ್ನು ನೋಡಿದ್ವಿ. ತತ್ಸಮಗಳು ಅಂತ ಅಂದರೆ ಸಂಸ್ಕೃತ ರೂಪ ಹಾಗೆ ಇರುತ್ತೆ, ಉಚ್ಚಾರಣೆ ಮತ್ತು ಬರವಣಿಗೆಯಲ್ಲಿ ಬಹುತೇಕ ಒಂದೇ ಆಗಿರುತ್ತೆ. ಸಾಮಾನ್ಯವಾಗಿ ಸಾಹಿತ್ಯ, ಧಾರ್ಮಿಕ, ಶಾಸ್ತ್ರೀಯ ಬರವಣಿಗೆಯಲ್ಲಿ ಹೆಚ್ಚು ಬಳಕೆ ಆಗುತ್ತೆ ತತ್ಸಮಗಳು. ಅದೇ ತದ್ಭವಗಳು ಅಂತಂದರೆ ಮೂಲ ಸಂಸ್ಕೃತ ಪದದಿಂದ ರೂಪಾಂತರಗೊಂಡಿರುತ್ತೆ, ಉಚ್ಚಾರಣೆ ಸುಲಭವಾಗಿರುತ್ತೆ, ದಿನನಿತ್ಯದ ಮಾತುಕತೆಯಲ್ಲಿ ಹೆಚ್ಚು ಬಳಕೆ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.